ನಾನು ಧ್ಯಾನಕ್ಕೆ ಬಂದು 10ರಿಂದ 12 ವರ್ಷ ಆಗ್ತಾ ಬಂತು. ಪತ್ರಿ ಸರ್ನ ಫಸ್ಟ್ ನೋಡ್ಲಿಲ್ಲ ನಾನು. ಫಸ್ಟ್ ಧ್ಯಾನ ಪರಿಚಯ ಆಯ್ತು. ಧ್ಯಾನ ಪರಿಚಯ ಆದ ಮೇಲೆ 2-3 ವಾರ ಹೋಗಿದ್ದೀನಿ. ಇದಕ್ಕೊಬ್ರು ಗುರು ಇದ್ದಾರೆ. ಇದಕ್ಕೆ ಒಂದು ಸಂಸ್ಥೆ ಇದು. ಇಲ್ಲಿ ಒಂದು ಮ್ಯಾಗಝೈನ್ ಇದೆ. ಏನೂ ಇಲ್ಲ, ಎಲ್ಲೂ ಪ್ರಚಾರ ಇಲ್ಲ, ಎಲ್ಲೂ ಅಡ್ವರ್ಟೈಸ್ಮೆಂಟ್ ಇಲ್ಲ. ನಾವು ಒಂದು ಸಂಸ್ಥೆನ ಎಂಟರ್ ಆಗಕ್ ಮುಂಚೆನೆ ಅವರ ದೊಡ್ಡ ದೊಡ್ಡ ಬ್ಯಾನರ್ಗಳು, ಇಲ್ಲಿ ಇಂಥ ಕೆಲಸ ನಡೀತಾ ಇದೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಎಷ್ಟು ಎಲೆ ಮರೆಕಾಯಿ ತರ ಕೆಲಸ ಮಾಡ್ತಾ ಇದ್ರು ಪತ್ರಿಕರು ಅಂದ್ರೆ 2-3 ವಾರ ಹೋದ್ರುವೆ ಇದಕ್ಕೊಬ್ರು ಗುರು ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸಿಂಪಲ್ ಇದೊಂದು ಧ್ಯಾನ ಮಾಡ್ತಾ ಇದೀವಿ ಅಂತ ಹೆಂಗ ಅನ್ನಿಸ್ತಿದೆ ಅಂತಾನು ಯಾರು ಕೇಳ್ತಾ ಇಲ್ಲ ನನ್ನನ್ನ. ಯಾಕೆ ಅಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು, ಹೆಂಗೂ ಅನ್ಸಲ್ಲ. ಫಸ್ಟ್ ಅಲ್ಲಿ ಅವ್ರಿಗೇನಾರು ಅನ್ನಿಸ್ತು ಅಂದ್ರೆ ಸುಮ್ಮನಿರ್ತೀವ ನಾವು, ನಾವೇ ಹೇಳ್ತೀವಿ ನನಗೆ ಹಿಂಗಾಗ್ಬಿಟ್ಟು, ಇವ್ರು ಕಾಣಿಸ್ಬಿಟ್ರು, ಹಿಂಗ್ ಬೆಳಕ್ ಬಂದ್ಬಿಟ್ರು ಅಂತ. ಯಾರು ಏನು ಕೇಳ್ತಾ ಇಲ್ಲ. ಕ್ಲೀನಾಗಿ ಧ್ಯಾನ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಒಬ್ರು ಸೀನಿಯರ್ ಮಾಸ್ಟರು ಸತ್ಸಂಗ ಮಾಡ್ತಾರೆ. ಎಂತ ಅದ್ಭುತವಾದ ವಿಷಯ ಅಂದ್ರೆ ಅಲ್ಲಿ ತನಕ ನಾನು ಕೇಳೇ ಇಲ್ಲ ಆ ವಿಚಾರಗಳನ್ನ. ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಪುರಾಣ, ಇತಿಹಾಸ ಎಲ್ಲ ಕೇಳಿದೀವಿ. ಹೌದಾ, ಕೃಷ್ಣ ಅಂತವ್ನ, ರಾಮ ಅಂತವ್ನ, ಇಂಥದ್ದು ಪ್ರವಚನಗಳನ್ನು ಕೇಳಿದ್ದೀನಿ. ಆದ್ರೆ ಆತ್ಮಜ್ಞಾನದ ಬಗ್ಗೆ ಪತ್ರಿಸರ ಆಸೆ ಏನು, ನೀವೆಲ್ಲ ಆತ್ಮ ವಿಜ್ಞಾನಿಗಳಾಗ್ಬೇಕು ಅಂತ ವಿಚಾರವನ್ನ ಸಿಂಪಲ್ ಆಗಿ ಒಬ್ರು ಮಾಸ್ಟರ್ ಬಂದು ಹೇಳಿ, ಅವ್ರ ಹೆಸರು ಹೇಳ್ದೆ ಅವ್ರು ಹೊರಟೋಗ್ತಾರೆ. ಯಾರು ಮನೇಲಿ ನೀನ್ ಎಲ್ಲಿ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂದ್ರೆ ಗೊತ್ತಿಲ್ಲ ನನಗೆ, ಈ ತರ ಧ್ಯಾನ ಅಂತ ಇಲ್ಲೊಬ್ರು ಮನೆಗೆ ಹೋಗ್ತಿದೀವಿ, ಇಷ್ಟೇ. ಇದಾದ ಮೇಲೆ ಬೇರೆ ಬೇರೆ ಮಾಸ್ಟರ್ಸ್ ಬಂದು ಅಲ್ಲಿ ಕ್ಲಾಸ್ ಮಾಡ್ತಾರೆ ಅರ್ಧ ಗಂಟೆ, ಅದರಲ್ಲೂ 20 ನಿಮಿಷ. ಅಯ್ಯೋ ಮುಗಿಸ್ಬಿಡ್ತಾರ ಅಂತ ಬುಧವಾರ ಅಲ್ಲಿ ಆ ಕೇಂದ್ರದಲ್ಲಿ ಕ್ಲಾಸ್ ಇರೋದು, ರಾಜಾಜಿನಗರ. ಅಲ್ಲಿ ಎಷ್ಟು ಅಂದ್ರೆ ಆ ಒಂದು ಬುಧವಾರಕ್ಕೆ ನಾನು ಇಡೀ ವಾರನ ಕಳೀತಿದ್ದೆ. ಬುಧವಾರ ಬರುತ್ತಾ, 6 ದಿನ ಆಯ್ತು, 5 ದಿನ ಆಯ್ತು, 4 ದಿನ ಆಯ್ತು ಅಂತ. ಹಂಗಂತ ನಾನು ತುಂಬಾ ಸ್ಪಿರಿಚುವಲ್ ಪರ್ಸನ್ನು ಅಲ್ಲ, ಬುಕ್ಗಳನ್ನು ಓದ್ಕೊಂಡು ಬೆಳೆದವಳು ಅಲ್ಲ, ಏನೂ ಅಲ್ಲ, ತುಂಬಾ ನಾರ್ಮಲ್ ಪರ್ಸನ್ನು. ಆ ವಿಷಯ ಹೇಗೆ ಅಟ್ರಾಕ್ಟ್ ಮಾಡ್ತು ನನ್ನ ಅಂದ್ರೆ, ಹೌದಾ ಹೀಗೂ ಇರುತ್ತಾ, ಆತ್ಮವಿಜ್ಞಾನನ ಇದು ಮನೋವಿಜ್ಞಾನನ, ನಮ್ಮ ಮನಸ್ಸು ಹಿಂಗ್ ಕೆಲಸ ಮಾಡುತ್ತಾ, ನಮ್ಮ ಮನಸ್ಸನ್ನ ಹಿಂಗ್ ಚೆಕ್ ಮಾಡ್ಕೋಬೇಕಾ? ಅಯ್ಯಯ್ಯೋ, ಯಾರು ಹೇಳಲಿಲ್ವಲ್ಲ. ಆ ವಿಷಯಕ್ಕೋಸ್ಕರ, ವ್ಯಕ್ತಿಗಾಗಿ ಅಲ್ಲ, ಶಕ್ತಿಗಾಗಿ ಅಲ್ಲ, ಜ್ಞಾನಕ್ಕಾಗಿ. ಜ್ಞಾನ ಅನ್ನೋದು ಯಾವ ರೀತಿ ಎಳೆಯುತ್ತೆ, ಪ್ರತಿ ಆತ್ಮಕ್ಕೂ ಜ್ಞಾನ ಬೇಕು, ಅದನ್ನ ಎಳೆಯುತ್ತೆ, ಅದೇ ಪಿನ್ ಪಾಯಿಂಟ್ ಅದು, ಇನ್ನೇನು ಅಲ್ಲ. ಯಾರು ಹೇಳ್ತಿದ್ದಾರೆ ಮ್ಯಾಟರ್ ಆಗಲ್ಲ, ಏನ್ ಹೇಳ್ತಿದ್ದಾರೆ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ, ಎಷ್ಟು ಎನರ್ಜಿ ಇದೆ ನಿಮಗೆ, ಎಷ್ಟು ಸೇವೆ ಮಾಡಿದೀರಾ, ಎಷ್ಟು ಪಿರಮಿಡ್ ಕಟ್ಟಿದೀರಾ, ಇದು ಏನೂ ಮ್ಯಾಟರ್ ಆಗಲ್ಲ. ಬಂದವ್ರಿಗೂ ಇದೇನು ಮ್ಯಾಟರ್ ಆಗಲ್ಲ. ನೀವ್ ಏನ್ ಹೇಳ್ತಾ ಇದ್ದೀರಾ, ಆ ಆತ್ಮಕ ಜ್ಞಾನ ಬೇಕಾ, ನಿನ್ನೆ ಬನ್ನ 10 ವರ್ಷದಿಂದ ಬನ್ನ, ಅದು ಮ್ಯಾಟರ್ ಆಗಲ್ಲ. ನೀನ್ ಏನ್ ಉದ್ದೇಶ ಇಟ್ಕೊಂಡು ಕೆಲಸ ಕಟ್ತಾ ಇದೀಯಾ, ಏನು ಉದ್ದೇಶದಿಂದ ಇವತ್ತು ಈ ಶ್ರೀ ಸಾಯಿ ಧ್ಯಾನದಾರ ತಿಲಕ್ ಹಾಕೊಂಡಿದ್ದಾನೆ, ನಾಳೆ ಸಾಯಿ ಧ್ಯಾನದಾರ ಬೆಟ್ಟದಷ್ಟು ಬೆಳಿಬಹುದು, ಬೆಟ್ಟದಷ್ಟು ಕೆಲಸ ಮಾಡಬಹುದು, ಅಥವಾ ಏನು ಮಾಡದೆ ಎಲೆ ಮರೆಕಾಯಿ ತರ ಹೋಗ್ಬೋದು. ನಮ್ಮ ಪ್ರಕಾರ ಅಂತರಂಗದಲ್ಲಿ ಅದು ಎಷ್ಟು ಕೆಲಸ ಮಾಡಿದೆ, ಯಾರ್ಯಾರಿಗೆ ಮುಟ್ಟಿದೆ, ಇದು ಯಾರಿಗೂ ಇಲ್ಲಿ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಅದನ್ನ ಆಸ್ಟ್ರಲ್ ಮಾಸ್ಟರ್ಸ್ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಕೆಲಸ ಮಾಡ್ತಾ ಇದೆಯಾ? ಪತ್ರಿ ಸರ್ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ರು, ನನ್ನನ್ನ ನೀವು ಗುರುತಿಸ್ತಾ ಇದ್ದೀರಾ, ಪಿರಮಿಡ್ ಮಾಸ್ಟರ್ ಅಂತಿದ್ದೀರಾ, 1 ಕೋಟಿ ಜನ ತಯಾರು ಮಾಡಿದೀನಿ ಅಂತ ಇದ್ದೀರಾ, ಆದ್ರೆ ನನ್ನ ತರ 1,00,000 ಮಾಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅವ್ರ ಫೇಸ್ ತೋರಿಸಿಲ್ಲ, ಮುಂದ್ಗಡೆ ಬಂದಿಲ್ಲ, ನನ್ನನ್ನು ಇಟ್ಟಿದ್ದಾರೆ. ಅಂದ್ರೆ ಆ 1,00,000 ಮಾಸ್ಟರ್ಸ್ಗೂ ಒಂದ್ ಚಪ್ಪಾಳೆ ಬೇಕಲ್ವಾ ಇಲ್ಲಿ? ಆ ರೀತಿ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅದು ಮ್ಯಾಟರ್ ಆಗಲ್ಲ. ಏನು ಮಾಡ್ತಾ ಇದ್ದಾರೆ ಅನ್ನೋದ್ ಮಾತ್ರ. ಇಲ್ಲಿ ಆಸ್ಟ್ರಲ್ ಮಾಸ್ಟರ್ಸು ತಿಲಕ್ ಹೆಸರು ಕೂಡ ಹೇಳಲ್ಲ. ಆ ಸೋಲ್ ಇದೆಯಲ್ಲ, ಆ ಕೆಲಸ ಹಾಕೊಟ್ಟಿದೀವಲ್ಲ, ನಮ್ಮ ಮುಖಾಂತರ ಮಾಡಿಸ್ತಿದೀವಲ್ಲ, ಅದೆಲ್ಲಿ ತನಕ ಹೋಗ್ತಾ ಇದೆ. ನಾಳೆ ತಿಲಕ್ ಹೋಗಿ ಮಾಡ್ದಾದ್ರೆ
ಅವ್ರ ತಿಲಕನ್ನ ಜಡ್ಜ್ ಮಾಡಲ್ಲ, ಬ್ಲೇಮ್ ಮಾಡಲ್ಲ, ಏನು ಮಾಡಲ್ಲ. ಈ ಜಾಗಕ್ಕೆ ಯಾರು ರೆಡಿ ಇದ್ದಾರೆ, ನೀವು ಬನ್ನಿ, ಅಷ್ಟೇ, ಅಲ್ಲಿಗೆ ರಿಪ್ಲೇಸ್ ಮಾಡಿಸ್ತಾರೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು, ನಾವೆಲ್ಲ ಇನ್ಸ್ಟ್ರೂಮೆಂಟ್ ಆಗಿರ್ಬೇಕು. ಇನ್ಸ್ಟ್ರೂಮೆಂಟ್ ಆಗಿದ್ದು ಸರಿ ನಾವು ರೆಡಿ ಇದ್ದೀವಿ, ಆಯ್ತು ನಾವು ಮಾಡ್ತಿದೀವಿ. ಇವತ್ತು ಈ ಮಾಸ್ಟರ್ ಇಂದ ಈ ಜ್ಞಾನ ಹೇಳ್ಸಿದ್ರ, ಅವರು ಬಿಡಿ, ಅವರು ಸೀನಿಯರು, ಅವ್ರಿಗೆ ಅನುಭವ ಇದೆ, ಅವ್ರ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ. ಇದಲ್ಲ, ಇದನ್ನ ನಾವು ತೆಗೆದು ಇವತ್ತು ಮಾಸ್ಟರು ಇವ್ರ ಮುಖಾಂತರ ನನಗೇನ್ ಜ್ಞಾನ ಕೊಡ್ಸಿದ್ರು. ಓಕೆ, ಇವತ್ತು ರಮ್ಯಾ ಬಾಯಿಂದ ಇದು ಹೇಳ್ಸಿದ್ರ, ನಾಳೆ ನಿನ್ನೆ ಬಂದ ಇನ್ಯಾರೋ ಒಬ್ರು ಎಕ್ಸ್ ಅಂಡ್ ವೈ ಮುಖಾಂತರ ಈ ಜ್ಞಾನ ಹೇಳ್ಸಿದ್ರ. ಇನ್ನೊಂದು ನಮ್ಮ ತಲೆಯಿಂದ ಇದು ಹೋಗ್ಬೇಕಂತೆ. ಫಸ್ಟ್ ಅವ್ರು ಯಾರು, ಅವ್ರ ಹೆಸರೇನು, ಎಷ್ಟು ವರ್ಷದಿಂದ ಇದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ, ಯಾವುದು ಅಲ್ಲ, ವಿಷಯ ಏನು, ಇವತ್ತು ನಾನು ಏನು ಕಲಿತೆ, ನನ್ನ ಆತ್ಮ ಯಾವ ಜ್ಞಾನವನ್ನ ಸ್ವೀಕರಿಸ್ತು, ಇಷ್ಟೇ ಅಂತೆ. ಆ ಮಾಸ್ಟರ್ ಎನರ್ಜಿ ಲೆವೆಲ್ ಎಷ್ಟಿದೆ, ಹೌದೌದು, ಅವ್ರು ತುಂಬಾ ಪಿರಮಿಡ್ ಕಟ್ಸಿದ್ದಾರೆ, ಅವ್ರ ಹತ್ರ ಹೋಗ್ತಿದ್ದಂಗೆ ವೈಬ್ರೇಷನ್ಸ್ ಹೊಡೆಯುತ್ತಪ್ಪ. ಇದು ಅಲ್ಲ. ಯಾಕೆ ಅಂದ್ರೆ ಒಂದು ಧ್ಯಾನ ಅಂತ ನೀವು ಬೋರ್ಡ್ ಹಾಕದೆ ಇಟ್ಕೆಯಲ್ಲಿ ಎಷ್ಟು ಆಸ್ಟ್ರಲ್ಸ್ ಮಾಸ್ಟರ್ಸ್ ಬರ್ತಿದ್ದಾರೆ. ನಾವು ಕ್ಯಾಬಲ್ ಬರ್ತಾ ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ರೆ ನಾವು ಕೇಳ್ಕೊತಾ ಇದೀವಿ, ಮಾಸ್ಟರ್ ನೀವು ನಮ್ ಜೊತೆ ಇದೀರಾ ಅಲ್ವಾ ಅಂದ್ರೆ, ನಾನು ಮಾತಾನ ಮಾಸ್ಟರ್ ಅಂತ ತಗೋತೀನಿ, ಅವಳು ಬಾಬಾನ ಮಾಸ್ಟರ್ ಅಂತ ತಗೋತಾಳೆ. ಬಾಬಾ ಮಾತಾ ನೀವ್ ಇದೀರಾ ಅಲ್ವಾ ಅಂದ್ರೆ ನಮ್ಮೊಳಗಿಂದ ವಾಯ್ಸ್ ಬರ್ತಾ ಇದೆ, ಹಂಗಂತ ಅವ್ರು ಕಾಣಿಸ್ತಿದಾರ, ಈ ತರ ಅಭಯ ಹಸ್ತ ವರದ ಹಸ್ತದಲ್ಲಿ ನಿಂತಿದಾರ ಅಂದ್ರೆ ಇಲ್ಲ, ನಿಮ್ಮೆಲ್ಲರಿಗೂ ಬರ ಹಂಗೆ ಒಳಗಡೆಯಿಂದ ವಾಯ್ಸ್ ಬರ್ತಾ ಇದೆ. ಅವಳಿಗೆ ಬರ್ತಿದೆ ಉತ್ತರ, ನಾನ್ ಇಲ್ಲೇ ಇದ್ದೀನಿ ಕ್ಯಾಬಲ್ ನಿಮ್ ಜೊತೆ. ಪ್ರತ್ಯಂಗಿರ ಮಾತ್ರ ಆಲ್ರೆಡಿ ಅಲ್ಲೋಗಿ ಕೂತಿದ್ದಾಳೆ, ಒಬ್ರೇ ಇರೋದು ನಮ್ ಜೊತೆ. ಪ್ರತಿ ಸತಿನೂ ಇದ್ ನಮಗಾಗತ್ತೆ. ವಾಪಸ್ ಮನೆ ಕ್ಲಾಸ್ ಇಂದ ಹೋಗ್ತಾ ನಾವು ನಕ್ಕೋತಿರ್ತೀವಿ, ಏನು ಆಗೋಯ್ತಲ್ಲ ಕ್ಲಾಸು ಅಷ್ಟೇ, ಅವ್ರ ಕ್ಯಾಬತ್ ಹೋಗಾಯ್ತು, ನಮ್ಮನ್ನ ಆಟೋದಲ್ಲಿ ಕಳಿಸ್ತಿರ್ತಾರೆ ಅಂತ ನಕ್ಕೋತಾ ಇದ್ರೆ ಅವ್ರು ಅದನ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ, ಅವ್ರು ಹೋಗಿರಲ್ಲ ಅಂತ ನಮಗೂ ಗೊತ್ತು, ಅವ್ರು ಹೋಗೂ ಇರಲ್ಲ. ಆದ್ರೆ ಹಿಂಗೆ ಪತ್ರಿ ಸರ್ಗೆ ಎಷ್ಟೋ ಸತಿ ಹೇಳಿದೀವಿ, ಸರಿ ಅಂತ ಎನರ್ಜಿಸ್ ಕೊಡ್ತೀರಾ, ಮೇಲ್ಗಡೆ ನಿಂತಾಗ ನಾವ್ ಯಾರು ಏನ್ ಟಾಪಿಕ್ ಮಾತಾಡ್ತಿದೀವಿ ಏನು ನಮಗ್ ಗೊತ್ತಿರಲ್ಲ. ಇಳಿದ ಮೇಲೆ ರಿಯಲ್ ಅಮೃತ, ರಿಯಲ್ ಮಾಸ್ಟರ್ಸು ಅಂದ್ರೆ ಮಾಸ್ಟರ್ಸ್ ಅಂತ ಏನ್ ಅನ್ಕೊಂಡಿದೀವಿ, ರಿಯಲ್ ಭವಾನಿ, ಅವ್ರು ರಿಯಲ್ ಆಗಿ ಕೆಳಗಡೆ ಕೂತಿರ್ತಾರೆ. ಈ ಸ್ಟೇಜ್ ಅನ್ನೋದು ಏನು ಅಂದ್ರೆ ನಂದಲ್ಲ, ನಿಮ್ದಲ್ಲ, ಇದು ಮಾಸ್ಟರ್ಸ್ ಸ್ಟೇಜು. ಇಲ್ಲಿಗೆ ಯಾರೇ ಬಂದು ನಿಂತು ಇದೇ ಎನರ್ಜಿಸ್ ಕೊಡ್ತಾರೆ, ಇದೇ ಜ್ಞಾನ ಕೊಡ್ತಾರೆ. ಅಲ್ಲಿಗೆ ನೀವೇ ಹೇಳಿ, ಪರ್ಸನ್ ಮುಖ್ಯನಾ, ಇಲ್ಲಿ ವಿಷಯ ಮುಖ್ಯ ಅಷ್ಟೇ. ಈ ಆಂಗಲ್ ಅಲ್ಲಿ ನಾವು ಸತ್ಸಂಗಗಳನ್ನ ಅಟೆಂಡ್ ಮಾಡಿದ್ರೆ ಹೋಗಕ್ಕಾಯ್ತಾ, ಆ ಜಾಗಕ್ಕೆ ಹೋದ್ವಾ, ಅವಶ್ಯಕತೆ ಇತ್ತು, ನನಗೆ ಜ್ಞಾನದಿತ್ತು, ಪತ್ರಿ ಸರ್ ಕಳಿಸಿದ್ರು, ಓಕೆ. ಹೋಗಕ್ಕಾಗ್ಲಿಲ್ವಾ, ಇಲ್ಲಿ ನಮ್ಮನ್ನ ಲೋನು ಮಾಡ್ಕೊಳಲ್ಲ, ನಮ್ಮನ್ನ ನಾವು ಹೈಯೂ ಮಾಡ್ಕೊಳಲ್ಲ, ಓಕೆ. ಇವತ್ತು ನನಗಿದು ಬೇರೆ ಎಲ್ಲಿಂದಾನೋ ಸಿಗುತ್ತೆ, ಅಥವಾ ಇದು ನನಗೆ ಆಲ್ರೆಡಿ ಗೊತ್ತು, ಅದನ್ನು ನ್ಯೂಟ್ರಲ್ ಆಗಿ ತಗೋತೀವಿ. ಅಂದ್ರೆ ಅಟ್ ಎ ಟೈಮು ಇನ್ಫೀರಿಯಾರಿಟಿಗೂ ಹೋಗದೆ ಸುಪೀರಿಯಾರಿಟಿಗೂ ಹೋಗದೆ ಬ್ಯಾಲೆನ್ಸ್ ಮಾಡೋದನ್ನ ಕಲಿತೀವಿ. ಇವತ್ತು ಯಾಕೆ ಈ ಟಾಪಿಕ್ಕು ಅಂದ್ರೆ, ಇಲ್ಲಿರೋರೆಲ್ಲ ಆಲ್ರೆಡಿ ಒಂದು ಸ್ಟೇಜ್ ಅಲ್ಲಿ ಇರೋರು, ನಿಮ್ಮದೇ ಆದ ಸರ್ವಿಸ್ ಮಾಡ್ತಾ ಇರೋರು, ನಿಮ್ಮದೇ ಆದ ಕೆಲಸಗಳನ್ನ ಹಾಕೊಂಡಿರೋರು. ಕೆಲವು ಟೈಮು ಇನ್ಫೀರಿಯಾರಿಟಿಗೆ ಹೊರಟೋಗ್ಬಿಡ್ತೀವಿ, ಕೆಲವು ಟೈಮು ಸುಪೀರಿಯಾರಿಟಿಗೆ ಹೊರಟೋಗ್ಬಿಡ್ತೀವಿ. ನಾನೆಂತ ಮಾಸ್ಟರು, ಈಗ ನಾಳೆ ನಮ್ಮನ್ನೇನೆ ಅಶ್ವಿನಿ ಕ್ಲಾಸ್ ಮಾಡಿದ್ಲು, ಅಶ್ವಿನಿ ಕ್ಲಾಸ್ ಮಾಡಿ ಅಶ್ವಿನಿದೆ ಕ್ಲಾಸು ಅಥವಾ ಇನ್ಯಾರೋ ತೇಜಸ್ ಕ್ಲಾಸು ಕರೆದ್ರು ಅಂದ್ರೆ, ಅಶ್ವಿನಿ ನಮ್ಮ ಅಂಡರಲ್ಲಿ ಬಂದವಳು, ತೇಜಸ್ಗೆ ನಾನೇ ಮಾಸ್ಟರು, ನನ್ನ ಕ್ಲೈಂಟು, ನಾನು ಹೋಗೋ ಅವಶ್ಯಕತೆ ಇಲ್ಲ ಕ್ಲಾಸ್ಗೆ ಅಂತ ಬರುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ. ಯಾಕೆಂದ್ರೆ ಅವ್ರು ನನ್ನ ಜೂನಿಯರ್. ಇದು ಇರಲ್ಲ. ಹೌದಾ, ಇವತ್ತ ಆ ಮಾಸ್ಟರ್ ಕ್ಲಾಸ್ ಸರಿ, ನನಗೆ ಅನುಕೂಲ ಆಯ್ತಾ, ನಾನು ಹೋಗ್ತೀನಿ, ಅನುಕೂಲ ಆಗ್ಲಿಲ್ವಾ ಇಲ್ಲ. ಅದೇ ಅಶ್ವಿನಿ ಕ್ಲಾಸ್ ಅಲ್ಲಿ ಇನ್ಯಾರೋ ಸೀನಿಯರ್ ಮಾಸ್ಟರು ಬಂದ್ರಂತೆ ಅಂದ್ರೆ ಪಕ್ಕಕ್ಕಿಟ್ಟು ಎಲ್ಲ ಕೆಲಸ ಪಕ್ಕಕ್ಕಿಟ್ಟು ಓಡೋಗ್ತೀನಿ. ಯಾಕೆ ಅಂದ್ರೆ ಅವರ ಹೈ ಎನರ್ಜಿಸು, ಅವರು ತುಂಬಾ ಒಳ್ಳೆ ಮಾಸ್ಟರು, ಅವ್ರು ಏನ್ ಜ್ಞಾನ ಕೊಡ್ತಾರೋ. ನಾನು ಇಲ್ಲಿ ಭೇದ ಭಾವ ಮಾಡ್ತಾ ಇಲ್ಲ, ಸೀನಿಯರ್ಸು ಅಥವಾ ಹೈಯರ್ ಮಾಸ್ಟರು ಏನು ಅಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಮಾಡ್ತಾ ಇರೋರೇ ನಾವಲ್ಲ, ಇಲ್ಲಿ ನಾವು ಕ್ಲಾಸ್ ಮಾಡ್ತಾ ಇರೋರೇ ನಾವಲ್ಲ, ಮಾತಾಡೋರೇ ನಾವಲ್ಲ. ಅಂದಮೇಲೆ ಅಲ್ಲಿ ಅಶ್ವಿನಿ ಆದ್ರೇನು, ಇನ್ನೊಬ್ರಾದ್ರೇನು, ಪತ್ರಿ ಸರ್ ಖುದ್ದು ಹೇಳ್ತಾರೆ ನಾನೇ ಆದ್ರೇನು, ಎಲ್ಲ ಒಂದೇ.
ಆತ್ಮಕ್ಕೆ ಜ್ಞಾನ ತಗೊಳ್ಳಿ, ಆ ತಪನ ಇರ್ಲಿ ನಿಮ್ಮ ಹತ್ರ. ನಾಳೆ PSSMA ಅಲ್ಲ, ಇನ್ಯಾರೋ ಇನ್ನೆಲ್ಲೋ ಲೋಕಲಲ್ಲಿ ಸೈಡಲ್ಲಿ ಯಾರೋ ಮಾತಾಡ್ತಿರೋದು ನಿಮಗೆ ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ ಅಷ್ಟೇ. ಅದನ್ನ ತಗೊಳ್ಳೋ ಸ್ಪಂಜ್, ಒಣಗಿದ ಸ್ಪಂಜ್ ತರ ನೀರು ಹೀರೋ ತಪನ ನಿಮಗಿರ್ಲಿ ಅಷ್ಟೇ. ನಮ್ಮ ಸಂಸ್ಥೆನೇ ಹೇಳಿದ್ದು ಜ್ಞಾನ. ಪತ್ರಿ ಸರ್ ಇದನ್ನೆಲ್ಲೂ ಹೇಳಿಲ್ವಲ್ಲ ಅಂತ ದಮ್ಮಯ್ಯ ಅಲ್ಲಗಳಿಬೇಡಿ. ಯಾಕೆ ಅಂದ್ರೆ ಪತ್ರಿ ಸರ್ ಏನ್ ಹೇಳಿದ್ರು, ನಾನು ಇಷ್ಟು ದಿನ ಶರೀರದಲ್ಲಿ ಇರ್ತೀನಿ, ಆಮೇಲೆ ಆಸ್ಟ್ರಲ್ಲಿ ಇರ್ತೀನಿ. ಶರೀರದಲ್ಲಿದ್ದಾಗ ಕೆಲವು ಲಿಮಿಟ್ಸ್ ಇರುತ್ತೆ ನನಗೆ. ಅಟ್ ಎ ಟೈಮು 4 ಜಾಗಕ್ಕೆ ನಾನು ಹೋಗಕ್ಕಾಗಲ್ಲ. ಅದೇ ಇವತ್ತು ಎಲ್ಲೆಲ್ಲಿ PSSM ಪ್ರೋಗ್ರಾಮ್ ಇದೆಯೋ ಎಲ್ಲ ಕಡೆ ಪತ್ರಿ ಸರ್ ಇದಾರಲ್ವಾ. 100ಕ್ಕೆ 100 ಪಟ್ಟು 100ಕ್ಕೆ 1000 ಪಟ್ಟು ನಮಗೆ ಗೊತ್ತು ಇಲ್ಲಿ ಪತ್ರಿ ಸರ್ ಇದ್ದಾರೆ ಅಂತ. ಇಲ್ಲಿ ಮಾತ್ರ ಇದ್ದಾರ ಹಂಗಿದ್ರೆ? ನಾವ್ ಯಾರೋ ಬಾರಿ ದೊಡ್ಡ ವ್ಯಕ್ತಿಗಳು ಅಂತ ಇಲ್ಲಿ ಮಾತ್ರ ಇದ್ದಾರೆ ಅಂತ ನಾನು ಅನ್ಕೋತೀನಿ, ಇನ್ನೊಂದು ಕಡೆ ಅಲ್ಲಿ ಮಾತ್ರ ಇದ್ದಾರೆ ಅಂತ ಅವ್ರು ಅನ್ಕೋತೀವಿ. ಇದಿಲ್ಲ ಅಂತ ನಮಗ್ ಗೊತ್ತು ಒಂದು ಸ್ಟೇಜ್ಗೆ. ಎಲ್ಲಾ ಕಡೆ ಪತ್ರಿ ಸರ್ ಇದ್ದಾರೆ ಅಂದ್ರೆ ಇದು ನಮಗ್ ಪ್ಲಸ್ ಆಯ್ತು. ಆಕ್ಚುಲಿ ಅಟ್ ಎ ಟೈಮು ಇಷ್ಟು ಕಡೆ ಕೆಲಸ ಮಾಡಕ್ಕ ಪತ್ರಿ ಸರ್ ಹೊರಟೋದ್ರು. ಇದ್ರ ಮಧ್ಯೆ ಎಷ್ಟು ಜನ ಪಿರಮಿಡ್ ವ್ಯಾಲಿ ಧ್ಯಾನ ಮಾಡ್ತಿದ್ದಾರೆ, ಎಲ್ಲಾರ ಜೊತೆಗೂ ಪತ್ರಿ ಸರ್ ಇದ್ದಾರೆ, ಎಲ್ಲರಿಗೂ ಮೆಸೇಜ್ ಕೊಡ್ತಿದ್ದಾರೆ ಅಂದ್ರೆ ಸ್ಪ್ರೆಡ್ ಆಗಿದೆ. ಹಿಂಗೆ ಚೇಂಜ್ ಆಗಿರ್ಬೇಕಾದ್ರೆ ನಾನು ಹೇಳಿದ್ದನ್ನೇ ನಾನು ಚೇಂಜ್ ಮಾಡ್ಕೊಂಡೆ. ನಾನು ಇಷ್ಟು ವರ್ಷದ ತನಕ ಇರ್ತೀನಿ ಭೌತಿಕ ಶರೀರದಲ್ಲಿ ಎಂದೆ ನಾನು. ಹೌದಾ, ಟೆಕ್ನಾಲಜಿ ಚೇಂಜ್ ಆಗಿದೆಯಾ, ನಾನು ಹಿಂಗೋಗಿ ಕೆಲಸ ಮಾಡ್ತೀನಿ ಯಾಕೆಂದ್ರೆ ನನಗೆ ಪ್ಲಸ್, ನನಗೆ ಟೈಮ್ ಸೇವ್ ಆಗುತ್ತೆ ಅಂತ ನಾನೇ ನನ್ನ ಪ್ರಣಾಳಿಕೆ ಚೇಂಜ್ ಮಾಡ್ಕೊಂಡೆ. ಆದ್ರೆ ನೀವು ನಾನು ಹೇಳಿದ ಮಾತನ್ನ ಹಿಡ್ಕೊಂಡು ನಾನು ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳಿದ್ರು ಮಾಡ್ಕೋತಾ ಇಲ್ವಾ ಅಂತ ಬೇಜಾರು ಮಾಡ್ಕೊಳ್ಳಲ್ವಾ ಹೇಳಿ. ಅಂದ್ರೆ ಪತ್ರಿ ಸರ್ ಏನ್ ಹೇಳ್ತಿದ್ದಾರೆ, ಜ್ಞಾನ ಅನ್ನೋದು ಹಾಗೆ ಎಲ್ಲಿ ಸಿಕ್ಕುದು ತಗೊಳ್ಳಿ. ಒಬ್ರು ಮಿನಿಸ್ಟರ್ ಎಕ್ಸ್ಪೀರಿಯನ್ಸ್ ಇದು, ಅವರು ಸ್ಪಿರಿಚುವಲ್ ಪರ್ಸನ್ನು, ಅವರು ರಿಟೈರ್ಡ್ ಆಗೋ ಏಜು, ಆದ್ರೆ ಆ ರಾಜಕೀಯದಲ್ಲಿ ತುಂಬಾ ಸೀನಿಯರ್ ಪರ್ಸನ್ನು, ಇನ್ನೂ ಮಿನಿಸ್ಟರ್ ಆಗಿರ್ಬೇಕು ಅನ್ನೋದು ಎಲ್ಲರ ಕೋರಿಕೆ, ಅವ್ರ ಇಚ್ಛೆ ಕೂಡ. ನಾನು ಎಷ್ಟು ಸೀನಿಯರ್ ಇದ್ದೀನಿ, ನನಗೆ ಇದ್ರಲ್ಲಿ ತುಂಬಾ ಅನುಭವ ಇದೆ, ನನ್ನಿಂದ ದೇಶಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಇದರಲ್ಲಿ ಇರ್ತಾರೆ. ಒಂದಿನ ಬೆಳಗಿನ ಜಾವ ವಾಕ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ವಾಕ್ ಮಾಡ್ತಾ ಒಂದು ಫುಟ್ಪಾತ್ ಅಲ್ಲಿ ಇಸ್ಲಾಂ ಅವರು ಮಲಗಿರ್ತಾರೆ ನೋಡಿ, ಬಿಡಾರಗಳನ್ನು ಹಾಕೊಂಡು. ಅಲ್ಲಿ ಒಂದು ತಾಯಿ ಮಗುನ ಎಬ್ಬಿಸ್ತಾ ಇರ್ತಾಳೆ. ಅವಳು ಏನಂತ ಎಬ್ಬಿಸ್ತಿರ್ತಾಳೆ, ಜಾಗೋ ಬೇಟಾ ಜಾಗೋ, ಉಟೋ ಅಂತ ಎಬ್ಬಿಸ್ತಿರ್ತಾಳೆ. ಎದ್ದೇಳು ಮಗನೇ, ಲೇಟ್ ಆಯ್ತು, ಇನ್ನಾರು ಎದ್ದೇಳು, ನೋಡು ಸೂರ್ಯ ನೆತ್ತಿಗೆ ಬಂದ, ಇನ್ನಾರು ಎದ್ದೇಳು, ಇಷ್ಟೇ ಎಬ್ಬಿಸ್ತಿರ್ತಾಳೆ. ಇದು ತುಂಬಾ ಸಹಜ, ಒಂದು ಮಗುನ ತಾಯಿ ಎಬ್ಬಿಸ್ತಿರ್ತಾಳೆ. ಇದು ಮಾತು ಅವರು ಬಂದು ಅವರ ಪೋಸ್ಟ್ಗೆ ರಿಸೈನ್ ಮಾಡ್ತಾರೆ. ಅವ್ರಿಗಿದು ಹೆಂಗೆ ಪರಿವರ್ತನೆ ಆಯ್ತು ಅಂದ್ರೆ ಜ್ಞಾನವಾಗಿ ಪರಿವರ್ತನೆ ಆಯ್ತು. ಅಯ್ಯಯ್ಯೋ, ನನಗೆ ನನ್ನ ಭಗವಂತ ಹೇಳ್ತಿದಾನಾ, ಎದ್ದೇಳು, ಇನ್ನೂ ಇದ್ರ ಮೇಲೆ ವ್ಯಾಮೋಹ ಇಟ್ಕೊಂಡಿದ್ಯಾ, ನೀನ್ ಇನ್ನೂ ಎಚ್ಚೆತ್ಕೊಂಡಿಲ್ವಾ, ನನ್ನಿಂದ ನಡೀತಾ ಇದೆ, ನಾನ್ ದೇಶ ನಡೆಸ್ತಿದೀನಿ ಅನ್ಕೊಂಡ್ ಕೂತಿದೀಯಾ ಅಂತ ಹೇಳಿ ಬಂದು ಅದನ್ನ ರಿಸೈನ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಸಂತೋಷವಾಗುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಅಂದ್ರೆ, ಅವರಿಗಿಂತ ಉನ್ನತವಾದ ಆತ್ಮಸ್ಥಿತಿಯ ವ್ಯಕ್ತಿ ಆ ಪೋಸ್ಟ್ ಬಂದ್ಕೊಟ್ಟು. ಅಂದ್ರೆ ಪ್ರಕೃತಿ ಗೊತ್ತಿಲ್ವಾ, ಯಾವಾಗ ಯಾರನ್ನ ಎಲ್ಲಿ ಹೇಗೆ ಅಪಾಯಿಂಟ್ ಮಾಡ್ಬೇಕು ಅಂತ. ಅಲ್ಲಿಗೆ ನಾವು ಆ ಸೀಟನ್ನ ಖಾಲಿ ಇಟ್ಟು, ಅಂದ್ರೆ ಯಾವಾಗ ಬೇಕಾದ್ರು ಹೇಳೋ ಹಾಗೆ, ಯಾವಾಗ ಬೇಕಾದ್ರು ಕೂರೋ ಹಾಗೆ ನಾವು ರೆಡಿ ಇರ್ಬೇಕಲ್ವಾ. ನೀವೇ ಹೇಳಿ, ಈ ಮಾತಲ್ಲಿ ಆತ್ಮಜ್ಞಾನ ಏನಿದೆ? ಎದ್ದೇಳು ಮಗನೆ ಅಂತ ಅಮ್ಮ ಮಗನ್ ಹೇಳಿಸೋದ್ರಲ್ಲಿ ಆತ್ಮಜ್ಞಾನ ಏನಿದೆ? ಯಾವ ಪ್ರವಚನದಲ್ಲೂ ಅಲ್ಲ, ಯಾವ ಗುರುಗಳಿಂದನೂ ಈ ಮಾತು ಕೇಳಲಿಲ್ಲ ಅವರು. ಆದ್ರೆ ಅವರು ರೆಡಿಯಾಗಿದ್ರು, ಒಂದು ಸ್ಪಂಜ್ ತರ ಜ್ಞಾನ ಹೀರಕ್ ರೆಡಿ ಆದಾಗ ಈ ಒಂದು ಸರಳವಾದ ಮಾತು ಕೂಡ ಅವರಿಗೆ ಜ್ಞಾನವಾಗಿ ಪರಿವರ್ತನೆ ಆಯಿತು. ನಾವು ನಮ್ಮ ಕಿವಿಗಳಿಗೆ, ನಮ್ಮ ಕಣ್ಣುಗಳಿಗೆ, ನಮ್ಮ ಪಂಚೇಂದ್ರಿಯಗಳಿಗೆ ಈ ಕುದುರೆ ಕಟ್ಟಿರ್ತಾರೆ ನೋಡಿ, ಹೀಗೆ ಹಾಗೆ ಹೀಗೆ ಆ ಕಡೆ ಈ ಕಡೆ ಮೇಯಕ್ಕೆ ನೋಡಕ್ಕೆ ಹೋಗದೆ ಇರೋ ತರ, ಆ ತರ ಕಟ್ಕೊಳ್ದೆ ನಮ್ಮ ಇವ್ರು ಹೇಳಿದ್ದೆ ಫಿಸಿಕಲ್ ಬಾಡಿಲಿದ್ದಾಗ ಏನ್ ಹೇಳಿದ್ರೋ ಅದೇ ಜ್ಞಾನ. ಪತ್ರಿ ಸರ್ ಇದನ್ನ ಎಲ್ಲೂ ಹೇಳಿಲ್ಲ ಅಥವಾ ಇದೆಲ್ಲೂ ಇಲ್ಲ ಅನ್ನೋದನ್ನ ಬಿಟ್ಟು ಅದನ್ನ ಯಾವಾಗ ತೆಗೆದು ನೋಡಿದ್ರೆ ಪ್ರತಿಯೊಂದರಲ್ಲೂ ಪತ್ರಿ ಸರ್ ಜ್ಞಾನ ಕೊಡ್ತಾ ಇದ್ದಾರೆ, ಎಲ್ಲಾ ಕಡೆನೂ ಕೊಡ್ತಾ ಇದ್ದಾರೆ. ಇದನ್ನ ಯಾಕೆ ಹೇಳ್ಬೇಕು? ಇದೇ ವಿಷಯ ಅಲ್ಲೂ ಹೇಳ್ತಾರಲ್ಲ ಮೇಡಮ್, ನಮ್ ಪತ್ರಿ ಸರ್ರೇ ತಾನೇ ಅಲ್ಲೂ ಇರೋದು ಅಂದ್ರೆ ಖಂಡಿತ ಹೇಳ್ತಾರೆ. ಆದ್ರೆ ನೀವು ಒಂದು ವಿಷಯವನ್ನ ತಗೋಬೇಕು ಅಂದ್ರೆ ಆ ಮಾಸ್ಟರ್ಸ್ ಕ್ಲಾಸ್ಗೆ ಹೋಗ್ಬೇಕು, ಆ ಸೀನಿಯರ್ ಮಾಸ್ಟರ್ಸ್ ಕ್ಲಾಸ್ಗೆ ಹೋಗ್ಬೇಕು, ಅಥವಾ ವ್ಯಾಲಿಗೆ ಹೋಗ್ಬೇಕು, ಅಥವಾ ಮ್ಯಾಗಝೈನ್ಗೆ ಹೋಗ್ಬೇಕು, ಏನೋ ಒಂದಕ್ಕೆ ನೀವು ಕನೆಕ್ಟ್ ಆಗ್ಬೇಕು. ಆದ್ರೆ ಇನ್ಸ್ಟೆಂಟ್ ಆಗಿನೂ ಕೊಡ್ಬಹುದಲ್ಲ ನಿಮಗೆ. ಇದು ಯಾವುದೂ ಇಲ್ಲದೇನೆ
ನಿಮಗೆ ಈಗ ಇಲ್ಲಿ ಎಲ್ಲೋ ದಾರಿಲಿ ಹೋಗ್ತಾ ಇದ್ದೀರಾ, ಅವನಿಗೆ 10 ರೂಪಾಯಿ ಕೊಡು, ಅವನ್ ಬಟ್ಟೆ ತೆಕ್ಕೊಡು ಅಂತಾನು ಪತ್ರಿ ಸರ್ ಹೇಳಬಹುದಲ್ಲ. ಇದಕ್ಕೆ ನೀವು PSSM ಆಫೀಸ್ಗೆ ಹೋಗ್ಬೇಕಾ ಅಥವಾ ಯಾವ್ದೋ ಪರ್ಟಿಕ್ಯುಲರ್ ಅದಕ್ಕಾಗಿ ಲಾಗಿನ್ ಆಗ್ಬೇಕಾ, ವೇಟ್ ಮಾಡ್ಬೇಕಾ? ಇದನ್ನ ಎಷ್ಟೋ ಜನ ಆಲ್ರೆಡಿ ನಾವು ಮಾಡ್ತಿರ್ತೀವಿ, ಗೊತ್ತಿಲ್ಲ ಇದು ಯಾರಿಗೆ ಎಲ್ಲಿಗೆ ಹೋಗಿ ತಲುಪಬೇಕು ಅಂತಾನು ನನಗೆ ಗೊತ್ತಿಲ್ಲ. ಹಾಗೆ ಎಲ್ಲಾ ಕಡೆಯಿಂದಾನು, ಪ್ರಕೃತಿಯಿಂದ, ಪಂಚಭೂತಗಳಿಂದ, ಪ್ರತಿ ಆತ್ಮನ ಆ ದೇಹದ ಮಾತಿನಿಂದ ಕೂಡ ನಮಗೆ ಮೆಸೇಜ್ ಕೊಡ್ತಿದ್ದಾರೆ ಪತ್ರಿ ಸರ್. ಅಂದ್ರೆ ಹೌದು, ನೀವು ಯಾರೇ ಜ್ಞಾನ ಕೊಡ್ಲಿ ತಗೊಳ್ಳಿ, ಹೀಗೆ ತಗೊಳ್ಳಿ. ನನ್ನ ಪ್ರೀತಿಗೆ ನನಗ್ ಪತ್ರಿ ಸರ್ ಅಂತ ಇಷ್ಟ, ಯಾವ ಮಾಸ್ಟರ್ ಹೇಳಿದ್ರು ನಾನು ಪತ್ರಿ ಸರ್ ಹೇಳಿದ್ರು ಅಂತಾನೆ ತಗೊಳ್ಳೋದು. ಅದೇ ರೂಪದಲ್ಲಿ ನನಗೆ ಮಾತಾ ಬಂದು ಮೆಸೇಜ್ ಕೊಡೋದು. ಹೌದು, ನಾಳೆ ನನಗೆ ಆಂಜನೇಯ ಮೆಸೇಜ್ ಕೊಟ್ಟರು ಕೂಡ ಅವರು ಪತ್ರಿ ಸರ್ ರೂಪದಲ್ಲಿ ಬಂದೇ ಕೊಡೋದು. ಯಾಕೆ ಅಂದ್ರೆ ನನಗಿಷ್ಟ, ಪತ್ರಿ ಸರ್ ಹೇಳಿದ್ರೇನೆ ನಾನು ಕೇಳೋದು. ಇದು ಪ್ರಾಬ್ಲಮ್ ಅಲ್ಲ. ಆದ್ರೆ ನಾವ್ ಯಾವ್ದೋ ಒಂದಕ್ಕೆ ಈ ಬುಕ್ಕಲ್ಲಿ ಬರ್ದಿಲ್ಲ ಅಥವಾ ಈ ಪ್ರವಚನದಲ್ಲಿ ಅವ್ರು ಹೇಳಿಲ್ಲ. ಇಲ್ಲಿ ಎಷ್ಟೋ ಸೀನಿಯರ್ಸ್ ಮಾಸ್ಟರ್ಸ್ ಇದ್ದಾರೆ, ಅವ್ರ ಪತ್ರಿ ಸರ್ದು ಪ್ರತಿ ಮಾತು ಕೇಳಿರ್ತಾರೆ, ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಎಲ್ಲೂ ಇದನ್ನ ಹೇಳಿಲ್ಲ ಅಂತ ನಾವು ಅಲ್ಲಗಳಿಯ ಹಾಗಿಲ್ಲ. ಹೇಗೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಐಫೋನ್ ನೆಕ್ಸ್ಟ್ ವರ್ಷನ್ ಹೋಗ್ತಾ ಕೆಲವು ಚೇಂಜಸ್ ಆಗ್ತಾ ಬರುತ್ತೋ, ಫ್ಲೋ ವಿತ್ ದ ಫ್ಲೋ ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಅಳವಡಿಸ್ಕೊಂಡು ಹೋಗ್ಬೇಕು. ಈಗ ನಮ್ಮಲ್ಲೇನೆ ರಾಮಾನುಜಾಚಾರ್ಯರು ಪರಂಪರೆಯಿಂದ ಬಂದವರು, ಬ್ರಾಹ್ಮಿನ್ಸು ನಾವು. ನಮ್ಗೆ ಸಂಧ್ಯಾ ವಂದನೆಗೆ ಕೆಲವು ವಸ್ತ್ರಗಳನ್ನ ಹೇಳ್ತಾರೆ, ಕಚ್ಚೆ ಪಂಚೆ, ಕಾಟನ್ ಧರಿಸಿರ್ಬೇಕು, ಈ ತರ ಜನ್ವಾರ ಹಾಕೊಂಡಿರ್ಬೇಕು. ನಮಗೆ ಒಂದು ಕ್ವಶನ್ ಬರೋದು, ಇದು ಸ್ಮಾರ್ಟ್ ಉದ್ದಟತನ ಅಂತ ಅನ್ಸುತ್ತೆ. ಆದ್ರೆ ನಮಗ್ ಕ್ವಶನ್ ಬರೋದು, ಅವಾಗ ಕಾಟನ್ ಪ್ಯಾಂಟ್ಸ್ ಇರ್ಲಿಲ್ಲ, ಕಂಫರ್ಟಬಲ್ ಆಗಿರ್ಲಿ ಅಂತ ಕಾಟನ್ ಕಚ್ಚೆ ಪಂಚೆ ಹಾಕೊಂಡಿದ್ರು. ಕಾಟನ್ ಪ್ಯಾಂಟ್ ಇದ್ದಿದ್ರು ರಾಮಾನುಜರು ಪಕ್ಕಕ್ಕಿತ್ತು ಕಚ್ಚೆ ಪಂಚೆ ಉಟ್ಕೊತಿದ್ರ? ಈ ಕ್ವಶನ್ ನಮಗ್ ಬರುತ್ತೆ, ಹೌದಲ್ವಾ? ಅಂದ್ರೆ ಇದು ಕಚ್ಚೆ ಪಂಚೆ ಬಿಟ್ಟು ನೀವು ಬೇರೆ ಉಡೋ ಹಾಗಿಲ್ಲ ಅಂತ ಎಲ್ಲೂ ರಾಮಾನುಜರು ಹೇಳಿಲ್ಲ. ಕಂಫರ್ಟಬಲ್ ಆಗಿ ಆರೋಗ್ಯಕರವಾದ ವಸ್ತ್ರವನ್ನ ಅವ್ರು ಹಾಕೊಂಡು ನಮಗ್ ತೋರಿಸಿದ್ರು. ಇವತ್ತಿನ ಕಾಲಕ್ಕೆ, ಇವತ್ತಿನ ಪರಿಸ್ಥಿತಿಗೆ, ನಮಗೆ ಇವತ್ತಿರೋ ಅವೈಲಬಿಲಿಟಿಗೆ ನೀವು ಕಾಟನ್ ಬಟ್ಟೆ ಧರಿಸಬಹುದು. ಮತ್ತೆ ಇನ್ನೂ ಒಂದು ಟ್ರೆಂಡು ನಮ್ಮ ಇಂಡಿಯಾದಲ್ಲಿ ಬರ್ತಿದೆ, ತುಂಬಾ ಖುಷಿ ಆಗುತ್ತೆ. ನಮ್ಮದೇ ಭಾರತದ ಸಂಸ್ಥೆಗಳು ಎಷ್ಟೋ ಬಂದಿದೆ, ಮಾನ್ಯವಾರ ಆಗಿರ್ಬಹುದು, ಸೋಚ್, ಎಷ್ಟರಲ್ಲೋ ನಮ್ಮ ಇಂಡಿಯನ್ ವೇರ್ಸ್ ನ ಡಿಸೈನ್ ಮಾಡಿ ಅದರದೇ ಆದ ಡಿಸೈನ್ ಅಲ್ಲಿ ಬಿಡ್ತಾ ಇದ್ದಾರೆ. ಮೊದ್ಲೇನಿತ್ತು, ಇದು ಸ್ವಲ್ಪ ವರ್ಷಗಳ ಮುಂಚೆ ಒಂದು ರಾಯಲ್ ವೆಡ್ಡಿಂಗ್ ಅಂದ್ರೆ ಸೂಟಲ್ಲಿ ನೋಡ್ತಿದ್ವಿ ಎಲ್ಲಾರು. ಇವತ್ತಿನ ರಿಸೆಪ್ಷನ್ ಗಳನ್ನ ನೋಡಿ, ಆ ರಾಜರ ತರ ಅಪೇಟ, ಇಲ್ಲಿ ಅದೇ ಅದರದೇ ಆದ ಡಿಸೈನ್ಗಳು. ಇದು ಅದನ್ನ ನೋಡಿದ್ರೆ ನಮಗ್ ಖುಷಿ ಆಗುತ್ತೆ, ಯಾಕೆಂದ್ರೆ ನಮ್ ಕಲ್ಚರು ನಾವು ನೋಡ್ಕೊಂಡ್ ಬಂದಿರೋದು. ಹಂಗಿದ್ರೆ ಇಲ್ಲಿ ಏನು ಕಮ್ಮಿ ಆಗಿಲ್ಲ ನಮ್ಗೆ, ಅದೇ ಕ್ಲಾತು, ಅದೇ ರಾಯಲಿಟಿ ಇದೆ, ಆದ್ರೆ ನಮ್ಮತನ ಇದೆ ಅಲ್ಲಿ. ನಮ್ಮತನನೇ ಗ್ರೇಟಾ ಅಂದ್ರೆ ಮತ್ತೆ ಅಲ್ಲಿ ನಾವು ಕುಲಮದಕ್ಕೆ ಹೋಗ್ಬಾರ್ದು. ನಮ್ ಭಾರತನೇ ಗ್ರೇಟಾ, ನಮ್ ಬಟ್ಟೆನೇ ಇದಾ, ಸೂಟ್ ಕಮ್ಮಿನ ಅಂದ್ರೆ ಅಲ್ಲ. ನಮ್ಮ ವೆದರ್ಗೆ ಸೂಟ್ ಬೇಕಿಲ್ಲ, ಇಲ್ಲಿ ವೆದರ್ಗೆ ನಮಗ್ ಸೂಟ್ ಹಾಕಕ್ ಆಗಲ್ಲ. ಮತ್ತೆ ಯಾವಾಗ್ಲೂ 365 ದಿನ 24/7 AC ಒಳಗಿರ್ತೀವ ನಾವು. ಆದ್ರೆ AC ಒಳಗ ಕಂಟಿನ್ಯೂಸ್ ಆಗಿದ್ರೆ ಆರೋಗ್ಯನ, ಈ ವೆದರ್ಗೆ ಹೊಂದ್ಕೊಳ್ಳೋ ಬಟ್ಟೆ ಹಾಕೊಂಡು ಕಂಫರ್ಟಬಲ್ ಆಗಿರ್ಬೇಕು. ಈಗ ಇವ್ರು ಎಲ್ಲ ಕುರ್ತಾ ಹಾಕೊಂಡು ಚೆನ್ನಾಗೂ ಕಾಣಿಸ್ತಾರೆ, ಕಂಫರ್ಟಬಲ್ ಆಗೂ ಇರುತ್ತೆ. ನಮ್ದು ಅದೇನೆ. ಅದೇ ಇಲ್ಲಿಗೆ ಶಿಸ್ತಾಗಿ ವೈಟ್ ಡ್ರೆಸ್ ಅಲ್ಲೇ ಬರ್ಬೇಕು, ಹೀಗೆ ಬರ್ಬೇಕು ಅಂತ ಪತ್ರಿ ಸರ್ ಏನಾದ್ರು ರಿಸ್ಟ್ರಿಕ್ಟ್ ಮಾಡಿದ್ರ ನಮ್ಮನ್ನ? ಡ್ರೆಸ್ಗೆಲ್ಲೂ ಪ್ರಿಫರೆನ್ಸ್ ಇಲ್ಲ, ಅದ್ ಬರ್ದ್ಬಿಟ್ರು ಅವರು, ರೂಲ್ಸ್ ಬರ್ದ್ಬಿಟ್ರು. ಡ್ರೆಸ್ ಇಲ್ಲ, ಮಾಲೆಗಳಿಲ್ಲ, ಹಂಗಂತ ನೀವು ಮಾಲೆಗಳು ಹಾಕೋಬೇಡಿ ಅಂತ ಹೇಳಿದಾರ ಅವರು? ಇಲ್ಲ, ನೀನು ಖುಷಿನ ಹಾಕೋ, ಆದ್ರೆ ರೂಲ್ಸ್ ಅಲ್ಲ. ರೂಲ್ಸ್ ಬೇರೆ, ಸೂಚನೆಗಳು ಬೇರೆ. ಇದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಕೆಲವು ರೂಲ್ಸ್ ಇರುತ್ತೆ, ಹೌದು ನಮ್ PSSM ಅಲ್ಲಿ ಇಷ್ಟು ರೂಲ್ಸ್ ಇದೆ, 18 ರೂಲ್ಸ್ ಇದೆ, ಹೌದು ಅದನ್ನ ನಾವು ಪಾಲಿಸ್ಬೇಕು. ಕಷ್ಟಪಟ್ಟಾರು ಅದನ್ನ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ, ಅದು ಶತಸಿದ್ಧ, ಖಂಡಿತ. ಇಲ್ಲ ಅಂದ್ರೆ ನೀನ್ PSSM ಮಾಸ್ಟರೇ ಅಲ್ಲ. ನೀನ್ ಹೇಳ್ಕೋಬೇಡ ನಾನು PSSM ಮಾಸ್ಟರು ಅಂತ. ಆ 18ರಲ್ಲೂ ಇದೆಯಾ ಚೆಕ್ ಮಾಡ್ಕೋ. ಇನ್ನು ಕೆಲವು ಸೂಚನೆಗಳು, ನಿಯಮಗಳು ಬೇರೆ, ಸೂಚನೆಗಳು ಬೇರೆ. ನಿಯಮಗಳು ಆಯ್ತು, ಸೂಚನೆಗಳೇನು? ಸೂಚನೆಗಳು ಇದೇ ಟೈಮ್ಗೆ ಹೀಗೆ ಧ್ಯಾನ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಒಂದು ಜಾಗದಲ್ಲಿ ಒಂದ್ ಟೈಮಲ್ಲಿ ಮಾಡು, ನಿನಗೆ ಅನುಕೂಲ ಆಗುತ್ತೆ. ಇದು ನಿಯಮ ಅಲ್ಲ, ಇದು ಸೂಚನೆ. ಈ ತರ ನಮ್ಮ ಬುದ್ಧಿಯನ್ನ ನಾವು ವಿಕಾಸ ಮಾಡ್ಕೊಳ್ಳೋದ್ರ ಕಡೆಗೆ, ಹೌದಾ ಇದನ್ನ ಸರ್ ಹೇಳಿದ್ದಾರೆ ಅಂದ್ರೆ ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ
ಹಂಗೂ ನಮಗ್ ಡೌಟ್ ಬಂತು ಅಂದ್ರೆ ಕ್ಲೀನಾಗಿ ಧ್ಯಾನದಲ್ಲಿ ಕೂತ್ಕೊಂಡು ಪತ್ರಿ ಸರ್ ನನಗೆ ಹಿಂಗ ಅನ್ನಿಸ್ತಿದೆ, ಅವ್ರು ಯಾರನ್ನೋ ಇನ್ಯಾರನ್ನೋ ಕೇಳೋದು ಬಿಟ್ಟು ಹೌದಾ ನನಗೆ ಹಿಂಗ ಅನ್ನಿಸ್ತಿದೆ, ನಾನು ಫಾಲೋ ಮಾಡಲ್ಲ, ನಾನು ಮುಂದುವರಿಲ್ಲ, ಏನಾರು ನನಗೆ ಸೂಚನೆ ಕೊಡಿ, ನೀವ್ ಹೇಳಿ ನಾನು ಇಲ್ಲಿ ಏನು ಮಾಡ್ಬೇಕು ಅಂದ್ರೆ ಇಲ್ಲಿ ನೀವುಂಟು ಪತ್ರಿ ಸರ್ ಉಂಟು ಅಷ್ಟೇ. ಅದು ಯಾರು ಸೀನಿಯರ್ ಮಾಸ್ಟರ್ಸ್ ಆಗಿರ್ಲಿ, ಎಷ್ಟು ಹೈ ಎನರ್ಜಿಸ್ ಮಾಸ್ಟರ್ಸ್ ಆಗಿರ್ಲಿ, ಹೌದು ಅವ್ರ ಬಾಯಿಂದ ಕೂಡ ಹೇಳಿಸ್ಬಹುದು, ಅಲ್ಲೂ ಓಪನ್ ಆಗಿರ್ಬೇಕು, ನೀವು ಓಪನ್ ಮೈಂಡೆಡ್ ಆಗಿರ್ಬೇಕು. ನನಗೆ ಹೇಳ್ತಾರೆ ಪತ್ರಿ ಸರು ನಿನ್ನೆ ನನಗೆ ಇದು ವಿಷಯ ಹೇಳಿದ್ದಾರೆ, ಇವ್ರು ಹೇಳ್ತಿರೋದು ನನಗಲ್ಲ, ಹಂಗೂ ಇರಬಾರ್ದು. ಅಂದ್ರೆ ಯಾವಾಗ್ಲೂ ಸೂರ್ಯಕಿರಣ ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು. ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದಾರೆ, ಈಗ ಸೂರ್ಯಕಿರಣ ಬರುತ್ತೆ ಅಂತ, ಇಲ್ಲೇ ಸೂರ್ಯಕಿರಣ ಬರ್ತಿರುತ್ತಾ? ಯಾವಾಗ್ಲೂ ಇಲ್ಲೇ ಬರುತ್ತಾ? ಈ ದಿಕ್ಕಲ್ಲೇ ಬರುತ್ತಾ? ಅಲ್ಲಿ ಬರ್ಬೋದು, ಅಲ್ಲಿ ಬರ್ಬೋದು. ಎಲ್ಲ ಕಡೆ ಎಲ್ಲೆಲ್ಲಿ ಗಾಳಿ ಬೆಳಕಿಗೆ ವಾಸ್ತು ಪ್ರಕಾರ ನಾವು ಬಿಟ್ಟಿರ್ತೀವೋ ಹಾಗೆ ನಮ್ಮ ಇಂದ್ರಿಯಗಳನ್ನ, ನಮ್ಮ ಮನಸ್ಸನ್ನ, ಬುದ್ಧಿಯನ್ನ, ಆತ್ಮವನ್ನ ಓಪನ್ ಆಗಿ ಹೌದಾ ಒಂದೇ ವಿಷಯ ಫೈನಲಿ ಅದೇ ಟಾಪಿಕ್ ಬರ್ತಾರೆ. ಫೈನಲಿ ಜ್ಞಾನ ಯಾರಿಂದ ಬಂತು, ಎಲ್ಲಿಂದ ಬಂತು, ನನ್ನ ವಿನ್ನರ್ ವಾಯ್ಸ್ ಇಂದ ಬಂತ, ನನಗ್ ಪತ್ರಿ ಸರ್ ಖುದ್ದು ಎದುರುಗಡೆ ನಿಂತು ಮಗು ಅಂತ ಹೇಳಿದ್ರ, ಅಥವಾ ಆ ಮಾಸ್ಟರ್ಸ್ ಇಂದ ಹೇಳ್ಸಿದ್ರ, ಅಥವಾ ಇವ್ರು ಯಾರು PSSM ಅವರೇ ಅಲ್ಲ ಇನ್ಯಾರೋ ನಾನು ಹೇಳ್ದಾಗೆ ಸ್ಲಮ್ ಮಗುವಿಂದ ಹೇಳ್ಸಿದ್ರ, ಮ್ಯಾಟರ್ ಆಗಲ್ಲ. ಯಾರು ಹೇಳಿದ್ರು ಮ್ಯಾಟರ್ ಆಗಲ್ಲ, ಇದು ನನಗೆ ಹೇಳಿದ್ರ ಅಷ್ಟೇ ಮ್ಯಾಟರ್ ಆಗುತ್ತೆ. ಹಾಗೆ ಓಪನ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಷಯ, ಕೆಲಸ ಮಾಡಿ. ಇಲ್ಲೊಂದು ನಮಗೆ ಮುಖ್ಯವಾಗಿ ಪಾಯಿಂಟ್ ಏನಿದೆ, ನನ್ನ ಎನರ್ಜಿ ಡ್ರೈನ್ ಆಯ್ತು, ಆರ ಬ್ರೇಕ್ ಆಯ್ತು, ಆ ಜಾಗಕ್ಕೆ ಹೋಗಿದ್ದೆ, ಈ ಜಾಗಕ್ಕೆ ಹೋಗಿದ್ದೆ. ಪತ್ರಿ ಸರ್ ಹೇಳ್ತಾರೆ ಇನ್ನು ಮೇಲಿಂದ ನನ್ನ ಕಂದಮ್ಮಗಳು ಆರ ಬ್ರೇಕ್ ಮಾಡ್ಕೊಳಕ್ಕೆ ರೆಡಿಯಾಗಿ, ಎನರ್ಜಿ ಡ್ರೈನ್ ಮಾಡ್ಕೊಳಕ್ಕೆ ರೆಡಿಯಾಗಿ. ಅಂದ್ರೆ ಏನ್ ಅರ್ಥ? ಕೆಲಸ ಮಾಡಿ ಸಾಕು, ಧ್ಯಾನ ಮಾಡಿದ್ರಿ, ಎನರ್ಜಿ ತಗೊಂಡ್ರಿ, ಅದನ್ನ ಕಂಟಿನ್ಯೂ ಮಾಡಿ. ಯಾಕೆಂದ್ರೆ ನಿಮ್ಮ ಜೀವನದ ಒಂದು ಭಾಗ ಆಗಿದೆ. ಊಟ ತಿಂಡಿ ಹೇಗೆ ಆಗಿದೆಯೋ ಧ್ಯಾನ ನಿಮ್ಗೆ ಹಂಗಾಗಿದೆ. ಯಾವುದೋ ಒಂದು ಟೈಮಲ್ಲಿ ನೀವು ಧ್ಯಾನ ಮಾಡ್ಕೋತೀರಾ, 1 hour 2 hour ಅಥವಾ ರಾತ್ರಿ ಇಡೀ ಧ್ಯಾನ ಮಾಡ್ತಿರೋ ನಿಮ್ಮಿಷ್ಟ. ಆದ್ರೆ ಆಧ್ಯಾತ್ಮಿಕ ಕೆಲಸವನ್ನ ಮಾಡೋಕೆ ಧ್ಯಾನದ ನೆವ ಹೇಳಬೇಡಿ. ನನ್ನ ಧ್ಯಾನ ಆಗಿಲ್ಲ, ನಾನಿವತ್ತು ಇದನ್ ಮಾಡಕ್ಕಾಗಲ್ಲ. ಅದು ಒಬ್ರೇ ಆಗಿರ್ಲಿ, ಏನೋ ಒಂದೇ ಒಂದು ಪಾಂಪ್ಲೆಟ್ ನ ಪಕ್ಕದ ಮನೆಗೆ ಕೊಡೋದಾಗಿರ್ಲಿ, ಒಬ್ರಿಗೆ ಫೋನ್ ಕಾಲಲ್ಲಿ ಧ್ಯಾನ ಹೇಳ್ಕೊಡೋದಾಗಿರ್ಲಿ, 2 ನಿಮಿಷದ ಕೆಲಸ ಆಗಿರ್ಲಿ, 2 ಗಂಟೆ ಕೆಲಸ ಆಗಿರ್ಲಿ, ನಿಮ್ಮ ಪ್ರಗತಿಯ ಹೆಸರು ಕೊಟ್ಟುಕೊಂಡು ಅದನ್ನ ಪಕ್ಕಕ್ಕಿಡಬೇಡಿ. ನಿಮ್ಮ ಧ್ಯಾನ ಕಟ್ಟಾದ್ರೂ ಪರವಾಗಿಲ್ಲ, ಕೆಲಸ ಮಾಡಿ. ಅಂದ್ರೆ ಇನ್ಮೇಲಿಂದ ಆರ ಬ್ರೇಕ್ ಮಾಡ್ಕೊಳಕ್ಕೆ, ಎನರ್ಜಿ ಡ್ರೈನ್ ಮಾಡ್ಕೊಳಕ್ಕೆ ರೆಡಿಯಾಗಿ. ಇದು ಎಲ್ಲರಿಗೂ ಅಲ್ಲ, ಇವತ್ತು ನಿನ್ನೆ ಧ್ಯಾನಕ್ಕೆ ಬಂದವ್ರಿಗಲ್ಲ, ಆಲ್ರೆಡಿ ನಿಮಗ್ ಗೊತ್ತು ಇದು ನನಗೆ ಅಂತ. ಅವರಿಗೆ ಆಲ್ರೆಡಿ ಗೊತ್ತು, ಹೌದು ನಾನಿಲ್ಲಿ ಕೆಲಸ ಮಾಡ್ಬೇಕು, ಇನ್ಮೇಲಿಂದ ನಾನು ಫೀಲ್ಡ್ಗೆ ಇಳಿಬೇಕು ಅಂತ ನಿಮಗ್ ಟಚ್ ಆಗುತ್ತೆ. ಅವರಿಗೆ ಅದ್ ನೆನ್ನೆ ಬಂದವರಾದ್ರೂ ಆಗ್ಬಹುದು. ಅದನ್ನ ಬದಲಾವಣೆನ ಒಂದು ಹೇಳ್ಕೊಳ್ಳೋಣ ಇವತ್ತು ಪತ್ರಿ ಸರ್ಗೆ. ಆಯ್ತು ಸರ್, ನೀವು ನಮಗೆ ಹೇಳಿ, ಬದಲಾವಣೆಗೆ ನಾವು ಸಿದ್ಧರಿದ್ದೇವೆ. 10 ವರ್ಷದ ಟೆಕ್ನಾಲಜಿ, 2 ವರ್ಷದ ಟೆಕ್ನಾಲಜಿ ಇವತ್ತಿಲ್ಲ ಅಂದ್ರೆ ಆಸ್ಟ್ರಲ್ ಮಾಸ್ಟರ್ಸ್ ಏನ್ ಕಡಲೆಪುರಿ ತಿನ್ಕೊಂಡು ಕೂತಿರ್ತಾರ? ಅವ್ರ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡ್ಕೊಳಲ್ವಾ? ಇದೆಲ್ಲ ಎಲ್ಲಿಂದ ಬಂತು? ಲೈವ್ ಎಲ್ಲಿಂದ ಬಂತು? ರೆಕಾರ್ಡಿಂಗ್ಸ್ ಎಲ್ಲಿಂದ ಬಂತು? ಋಷಿ ಮುನಿಗಳ ಕಾಲದಲ್ಲಿ ಇದು ಯಾವುದು ಇರ್ಲಿಲ್ಲ, ನಾವು ಅಕ್ಸೆಪ್ಟ್ ಮಾಡಲ್ಲ ಅಂದಿದ್ದಿದ್ರೆ ನಮಗ್ ಪತ್ರಿ ಸರ್ ಹಿಂಗ್ ಸಿಕ್ಕಿರೋರ ಅಲ್ವಾ? ಹೇಗೆ ಇದನ್ನ ಅಕ್ಸೆಪ್ಟ್ ಮಾಡಿದೀವೋ ಈಗ ಕೂಡ ನಮಗ್ ಅದೇ ಸಮಯ ಬಂದಿದೆ. ಏನ್ ಚೇಂಜಸ್ ಹೇಳ್ತೀರಾ? ಹೌದು ನಾನೇ ಹೇಳಿದ್ದೆ ಕಣಯ್ಯ, ಅವತ್ತು ಹಂಗೆ ಹೇಳಿದ್ದೆ, ಇವತ್ತು ಈ ತರ ಇದೆ ಅಂತ ಅವ್ರೇನೋ ಹೇಳಕ್ ಹೊರಡ್ತಿದ್ರೆ ನಾವು ತಗೋತಾ ಇಲ್ಲ ಅದನ್ನ. ಯಾಕೆಂದ್ರೆ ಇದು ಹೇಳಿಲ್ಲ ಪತ್ರಿ ಸರ್, ಅವ್ರಿದ್ದಾಗ ನಮಗಿದು ಹೇಳಿಲ್ಲ ಅಂತ. ಆದ್ರೆ ಇವತ್ತು ಅನ್ಕೊಳ್ಳೋಣ ನಮಗ್ ನಾವೇ, ಆಯ್ತು ಸರ್ ನೀವ್ ಹೇಳಿ, ನಾವೇನ್ ಚೇಂಜಸ್ ಅಳವಡಿಸ್ಕೋಬೇಕು, ನಾವ್ ನೆಕ್ಸ್ಟ್ ಸ್ಟೆಪ್ ಹೇಗಿಡ್ಬೇಕು, ಇಂಡಿವಿಜುವಲ್ ಆಗಿ ನೀವು ನಮಗ್ ಅವೈಲಬಿಲಿಟಿ ಇದ್ದೀರಾ, ನಮಗ್ ಜ್ಞಾನ ಕೊಡ್ತಾ ಇದ್ದೀರಾ, ನಾವು ಒಪ್ಕೋತೀವಿ. ಇದೇ ವಿಷಯ ಲಾಸ್ಟ್ ವೀಕ್ ನಾವು ಧ್ಯಾನ ಮಾಡಿಸ್ಬೇಕಾರೆ, ಧ್ಯಾನದಲ್ಲಿ ಪತ್ರಿ ಸರ್ದೇ ಧ್ಯಾನ ಮಾಡಿಸ್ತಾ ಇದೀವಿ. 21 ದಿನ ಅರ್ಧ ಗಂಟೆ ನನಗ್ ಕನೆಕ್ಟ್ ಆಗಿ ಧ್ಯಾನ ಮಾಡಿ. ಆಧ್ಯಾತ್ಮಿಕವಾಗಿ ನೀವು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದೀರಾ ಅದನ್ನ ನಾನು ಪರಿಹರಿಸ್ತೀನಿ. ಅದಕ್ಕೆ ನಾನು ನಿಂತಿದ್ದೀನಿ. ಅಂದ್ರೆ ಅಮೃತ ವಿಷನ್ ಅಲ್ಲಿ ಕ್ಲೀನ್ ಆಗಿ ಒಂದು ಬೆಟ್ಟ ಇದೆ, ನಾವೆಲ್ಲರೂ ಈ ತರ ನಿಂತಿದೀವಿ. ಇಷ್ಟೂ ಜನ ಇದೀವ ಸಿಕ್ಕಾಕೊಂಡಿರೋರು ಸ್ಪಿರಿಚುಯಾಲಿಟಿಲಿ ಅಂತ. ಅಂದ್ರೆ ಪತ್ರಿಸರು ಹೇಳ್ತಾ ಇದ್ದಾರೆ, ಇಳಿದು ಬಂದು ಹೇಳ್ತಾ ಇದ್ದಾರೆ, ಇಷ್ಟೂ ಜನ ಆಧ್ಯಾತ್ಮಿಕದಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ ಅಂತ ವರಿ ಮಾಡ್ಕೊತಾ ಇದ್ದೀರಲ್ಲ, ಇಷ್ಟೂ ಜನ ಬದಲಾವಣೆ ಮಾಡ್ಕೊಳಕ್ ರೆಡಿ ಆಗ್ತಿದ್ದಾರೆ.
ನೀನ್ ಯಾಕಿದನ್ನ ನೋಡ್ತಿಲ್ಲ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ಅವರು. ಇದು ಹೇಳು ಆಯ್ತು. 21 ದಿನ ನನಗೆ ಬೆಳಿಗ್ಗೆ ಹೊತ್ತು ಅಂದ್ರೆ ಬೆಳಿಗ್ಗೆ ಒಂದು ಮಧ್ಯಾಹ್ನದ ಒಳಗಡೆ ಒಂದು 12 ಗಂಟೆ ಒಳಗಡೆ ½ ನನಗೆ ಕನೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಧ್ಯಾನ ಮಾಡ್ಕೊಳ್ಳಿ. ಏನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ಪತ್ರಿ ಸರ್ ಇದ್ದಾರೆ ಅಂತ ಧ್ಯಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದನ್ನ ನಾವ್ ಎಲ್ಲಿ ಹೇಳಬೇಕು? ಆಕ್ಚುಲಿ ನಮಗ್ ಬಂತು ಇದು ಮೆಸೇಜು. ಎಲ್ಲಿ ಹೇಳಬೇಕು? ನಾವು PMCಗೆ ಹೋಗಿ ಹೇಳ್ಬೇಕಲ್ವಾ? ಆದ್ರೆ ಪತ್ರಿ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ, ನಿಮ್ ಪುಟ್ಟ ಗ್ರೂಪ್ಗೆ ನಿಮಗೆ ಹೇಳಿದೆ ಅಂದ್ರೆ ನಾನು ಅಲ್ಲೋಗಿ ಹೇಳಲ್ವಾ? ನಾನು ಅವ್ರಿಗೆ ಹೇಳಲ್ವಾ? ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಇದೇ ಹೇಳ್ತೀನಿ ಅಂತಾನು ಇಲ್ಲ. ನಾನು ಅವ್ರಿಗೆ ಹೇಳ್ಕೊತೀನಿ, ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ಬಿಟ್ಟು ನಾವ್ ಯಾರ್ಯಾರಿಗೆ ಹೇಳ್ಬೇಕು ಅಂತ ಹೇಳಿದ್ರು. ನೀವಿಷ್ಟು ಗ್ರೂಪ್ಗೆ ಹೇಳಿ ಸಾಕು, ನಿಮ್ ಕೆಲ್ಸ ಮುಗೀತು ಅಂತ ಅಂದ್ರೆ ಸುಮ್ನಾದ್ರು. ಇವತ್ತೆಲ್ಲ ಹೇಳಿಸ್ತಿದ್ದಾರೆ ಅಂದ್ರೆ ಅವ್ರು ಮಾಡಿಸ್ತಾರೆ, ಹೇಳಿಸ್ತಾರೆ, ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಕೊಡ್ತಾರೆ ಅಂದ ಮೇಲೆ ಯಾವ್ದನ್ನು ಒಂದನ್ನಲ್ಲ, ಓಪನ್ ಮೈಂಡೆಡ್ ಇಂದ ಎಲ್ಲದನ್ನು ರಿಸೀವ್ ಮಾಡ್ಕೊಳಕ್ಕೆ ಫಸ್ಟ್ ಯಾರು ರೆಡಿ ಆಗ್ಬೇಕು ಅಂದ್ರೆ ನಾವು ರೆಡಿ ಆಗ್ಬೇಕು. ಯಾಕೆ ಅಂದ್ರೆ ಇಲ್ಲಿ ನಿಮಗೆಲ್ಲಾ ಗೊತ್ತು, ಪತ್ರಿ ಸರು ಮಾತಿಗೂ ದೇವರುಗಳಿರ ಮೈ ಡಿಯರ್ ಗಾಡ್ಸ್ ಅಂತಾರೆ. ಪ್ರತಿಯೊಬ್ಬರಿಗೂ ವಿಲ್ ಪವರ್ ಇದೆ, ಪ್ರತಿಯೊಬ್ಬರಿಗೂ ಫ್ರೀ ವಿಲ್ ಇದೆ ಅಂದಾಗ ನೀವು ಫಸ್ಟ್ ಅಲೋ ಮಾಡ್ಕೊಂಡ್ರೆ, ಹೌದು ಸರ್ ನಾನು ತಗೋತೀನಿ, ಹೌದು ಸರ್ ನಾನು ಮುಂದುವರಿತೀನಿ, ನೀವು ಹೇಳಿ ಅಂತ ನಾವು ರೆಡಿ ಆದ್ರೆ ಆ ಕಡೆಯಿಂದ ಬರುತ್ತೆ. ನಾವು ಫಸ್ಟ್ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಅಲೋ ಮಾಡಿಲ್ಲ ಅಂದ್ರೆ ಅವ್ರು ಹೆಂಗ್ ಹೇಳ್ತಾರೆ? ನಾನು ಇವತ್ತು ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡು ಎಲ್ಲ ಮಾಡಿ ಆ ಡೋರ್ ತೆಗಿಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ನಾನು ಧ್ಯಾನ ಮಾಡ್ತಿದ್ದೀನಿ, ಉದ್ದೇಶ ಚೆನ್ನಾಗಿದೆ, ಪ್ರಿಪರೇಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಸಿಂಪಲ್ ಆ ಡೋರ್ ತೆಗ್ದಿಲ್ಲ ನಾನು. ಅದನ್ನ ತೆಗ್ಯೋಣ. ಇಲ್ಲ ಆಲ್ರೆಡಿ ಸೀನಿಯರ್ಸ್ ಇದ್ದೀರಾ, ಆಲ್ರೆಡಿ ಅದು ಮಾಡ್ತಾ ಇದ್ದೀರಾ, ಅದು ನಾನು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಇದು ಎಲ್ಲಿಗೆ ತಲುಪಬೇಕು? ಯಾರ ಡೋರ್ ಓಪನ್ ಮಾಡ್ಕೋಬೇಕೋ ಅವ್ರಿಗೆ ಮಾಸ್ಟರ್ಸ್ ತಲುಪಿಸಿದ್ದಾರೆ. ಸೊ ಪತ್ರಿ ಸರ್ಗೆ ಅಲೋ ಮಾಡ್ತಾ, ಆಯ್ತು ನೀವು ಹೇಳಿ ನಾವು ರೆಡಿ ಇದ್ದೀವಿ, ಇಷ್ಟೇ. ಆಯ್ತು ನೀವು ಹೇಳಿ ನಾವು ರೆಡಿ ಇದ್ದೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.